ಗುಬ್ಬಿ ತಾಲೂಕಿನ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ನ್ಯಾಯಾಂಗ ಸಂರಕ್ಷಣಾ ಮಂಡಳಿ ವತಿಯಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆತ್ಮ ಯೋಧರ ಹೆಸರಿನಲ್ಲಿ ಗಿಡ ನೆಡುವ ಮೂಲಕ ವಿಭಿನ್ನವಾಗಿ ಆಚರಿಸಲಾಯಿತು. ಶಾಸಕರಾದ ಶ್ರೀನಿವಾಸ್ ಅವರು ಹಲವು ನಿವೃತ್ತ ಯೋಧರನ್ನ ಸನ್ಮಾನಿಸಿ ಗೌರವಿಸಿ ಸ್ಮರಣಿಕೆಯನ್ನ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಅನ್ಸರ್, ಕಾನೂನು ಸಲಹೆಗಾರ ಪ್ರವೀಣ್ ಗೌಡ, ಮಹಿಳಾ ಘಟಕದ ಅಧ್ಯಕ್ಷೆ ಶೈಲಜಾ ಬಾಬು ಹಾಗೂ ಇನ್ನಿತರ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಈ ದಿನ ಗಿಡ ನೆಡುವಂತಹ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ಶಾಲೆಗಳಲ್ಲಿ ಹೋಗಿ ಗಿಡ ನೆಡುವಂತಹ ಕಾರ್ಯಕ್ರಮಗಳನ್ನ ಹುತಾತ್ಮರ ಹೆಸರಿನಲ್ಲಿ ನಾವು ಗಿಡ ನೆಟ್ಟು ಅವರ ನೆನಪಿನಲ್ಲಿ ಆಚರಿಸ್ತಾ ಇದ್ದೀವಿ. ಇದಕ್ಕೂ ಕೂಡ ನಮ್ಮ ಸಂಘದ ವತಿಯಿಂದ ಮಾಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ನ್ಯಾಯಾಂಗ ಸಂರಕ್ಷಣಾ ಮಂಡಳಿ ಜಿಲ್ಲಾ ಘಟಕ ಮಾಜಿ ಸೈನಿಕರು ಹಾಗೂ ಹುತಾತ್ಮರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಮುಂದಿನ ಕಾರ್ಯಕ್ರಮ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಮಕ್ಕಳೆಲ್ಲ ರೆಡಿ ಇರಬೇಕು. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ನ್ಯಾಯಾಂಗ ಸಂರಕ್ಷಣಾ ಮಂಡಳಿ ಜಿಲ್ಲಾ ಘಟಕ ಇವರಿಂದ ಮಾಜಿ ಸೈನಿಕರು ಹಾಗೂ ಹುತಾತ್ಮರಿಗೆ ಸನ್ಮಾನ ನೆರವೇರಿಸಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ನ್ಯಾಯಾಂಗ ಸಂರಕ್ಷಣಾ ಮಂಡಳಿ ಜಿಲ್ಲಾ ಘಟಕ ಇವರಿಂದ ಮಾಜಿ ಸೈನಿಕರು ಹಾಗೂ ಹುತಾತ್ಮರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಲಾಗ್ತಾ ಇದೆ. ಹಿಂದೆ ಬನ್ನಿ ಸರ್, ಅವ್ರ ಹಿಂದೆ ಹೋಗಿ ಕೊಡೋದಕ್ಕೆ ಆ ಕಡೆ ಹೋಗಿ ಕೊಟ್ರೆ ಹೆಂಗೆ ಹೇಳಿ. ಹಿಂದೆ ಬನ್ನಿ ಸರ್, ನೀವು ಕೊಡೋದಕ್ಕೂ ಅಡ್ಡ ನಿಂತ್ಕೊಂಡಿರ್ತಾರೆ. ಅವ್ರ ಹಿಂದೆ ಬರ್ಬೇಕು ಉಟ್ಕೊಂಡು ನೋಡ್ರಿ, ಮುಖದ ಹತ್ರ ಅಡ್ಡ ಹಿಡ್ಕೊಂಡು ಫೋಟೋ ಬರೋದು. ಸೈನಿಕರನ್ನ A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.